ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೋಗ್ತಾ ಇರೋವಂಥದ್ದು RG ರೆಸಾರ್ಟ್ ಅಂತ. ಇದು ಮಂಡ್ಯ ಹತ್ರ ಇದೆ, ಕೀಲಾರ ಅನ್ನೋ ಊರ ಹತ್ರ. ನೋಡ್ಬೋದು, ನಾವು ಕಳೆದ ಬಾರಿನೂ ಸಹ ಇಷ್ಟೇ ಜನ ನಾವು ಸಕಲೇಶಪುರ ರೆಸಾರ್ಟಿಗೆ ಹೋದ್ವಿ. ನಾನು ಆ ವಿಡಿಯೋನೂ ಹಾಕಿದ್ದೀನಿ. ಆ ವಿಡಿಯೋ ತುಂಬ ಚೆನ್ನಾಗೋಯ್ತು. ಮತ್ತು ನೋಡ್ಬೋದು, ನಮ್ಮ ಸೀನಿಯರ್ಸ್ಗಳ ಜೊತೆ ಎಲ್ಲ ನಾನು ಹೋಗ್ತಾ ಇರೋವಂಥದ್ದು. ಬಾಯ್. ಕಳೆದ ಬಾರಿ ನಾವು ಸಕಲೇಶಪುರ ಹೋಗಿದ್ವಿ, ಬಟ್ ಈ ಸರಿ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಸಕಲೇಶಪುರ ಮತ್ತು ಚಿಕ್ಕಮಗಳೂರು ಸೈಡ್ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಮಂಡ್ಯ ಸೈಡ್ ಚೂಸ್ ಮಾಡಿದ್ದು. ಈ RG ರೆಸಾರ್ಟ್ ಏನಿದೆ, ಇದು ಬಿಗ್ ಬಾಸ್ ಕಂಟೆಸ್ಟೆಂಟ್ ರಜತ್ ಅವರ ಮಾವ ಅವ್ರದ್ದು, ರುದ್ರೇಗೌಡ್ರದ್ದು. ಸೊ ನಾವು ಒಟ್ಟು 4 ಕಾರಲ್ಲಿ 20 ಜನ ಹೋಗಿದ್ವಿ. ನಮ್ಮದು ಸ್ಲಾಟ್ ಇದ್ದಿದ್ದು 6 PM to 6 PM ಇದ್ದಿದ್ದು. ಸೊ ಹಂಗಾಗಿ ನಾವು ಬೆಳಗ್ಗೆ ಬೇಗ ಹೊರಟು ಮೇಲ್ಕೋಟೆ ಎಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ನಾವು ರೆಸಾರ್ಟಿಗೆ ಹೋಗೋಣ ಅಂತ ಹೋಗಿದ್ದು. ಇದು ಮೇಲ್ಕೋಟೆ ರೋಡು. ನಾನು ಮೇಲ್ಕೋಟೆ ವಿಡಿಯೋ ಫುಲ್ ಹಾಕಿದ್ದೀನಿ, ಅದು ವಿತ್ ಡೀಟೇಲ್ಸ್ ಸಮೇತ ಹಾಕಿದ್ದೀನಿ. ಬೇಕಂದರೆ ನನ್ನ ಚಾನಲಲ್ಲಿ ನೋಡ್ಬೋದು, ಮತ್ತು ನಾನು ಕಮೆಂಟ್ ಸೆಕ್ಷನಲ್ಲೂ ಕೊಟ್ಟಿರ್ತೀನಿ. ಈ ರೋಡು ನಾನು ಬಂದಾಗೆಲ್ಲ ರೆಡಿ ಆಗಿರಲಿಲ್ಲ, ಬಟ್ ಇವಾಗ ಅದು ರೆಡಿ ಆಗಿದೆ. ಮತ್ತು ನಮ್ಮದು ರೆಸಾರ್ಟಿಂದು ವರ್ಷ ನಾವು ಹೋಗೋದ್ರಿಂದ ಈ ಸರಿ ನಾವು ಈ ಸೈಡ್ ಚೂಸ್ ಮಾಡಿದ್ದು. ಮತ್ತು ಆ ಕಡೆ ಸಹ ಕಳಸ ಮತ್ತು ಶೃಂಗೇರಿ ಈ ಕಡೆ ಮತ್ತು ಚಿಕ್ಕಮಗಳೂರು ಸೈಡೆಲ್ಲ ಏನೂರೆಲ್ಲ ಹೋದರೆ ಚಳಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ, ಮತ್ತು ಸ್ವಲ್ಪ ಮಳೆ ಬರೋ ಸಾಧ್ಯತೆ ಇತ್ತು. ಹಾಗಾಗಿ ನಾವು ಮಂಡ್ಯ ಸೈಡ್ ಚೂಸ್ ಮಾಡಿದ್ರಿಂದ ಈ ಕಡೆ ಹೋದ್ವಿ. ಬಟ್ ಇಲ್ಲೂ ಸಹ ಹೋದ್ಮೇಲೆ ಸ್ವಲ್ಪ ಲೈಟಾಗಿ ಮಳೆ ಬಂತು. ಫೈರ್ ಕ್ಯಾಂಪೆಲ್ಲ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ. ಇದು ಮೇಲ್ಕೋಟೆ ಎಂಟ್ರ್ ಆಗೋಂಥದ್ದು. ಮೇಲ್ಕೋಟೆಯಲ್ಲಿ ಮೇನ್ ಕಲ್ಯಾಣಿ ಮತ್ತು ಏನು ರಾಯಗೋಪುರ ಇದೆ ಮತ್ತು ಧನುಷ್ಕೋಟಿ ಏನಿದೆ ಅದನ್ನು ಮಾತ್ರ ನೋಡ್ಕೊಂಡು ನಾವು ಬೆಟ್ಟದ ಮೇಲೆಲ್ಲ ಹೋಗೋಕ್ಕಾಗಲಿಲ್ಲ, ನನಗೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಸೊ ಹಂಗಾಗಿ ನಾವು ಬರೀ ಜಸ್ಟ್ ಕೆಳಗಡೆ ಏನಿದೆ ಪ್ಲೇಸಸ್ ಅಷ್ಟನ್ನು ಮಾತ್ರ ನೋಡ್ಕೊಂಡು ಹೋಗಿದ್ದು. ಇದು ನಥಿಂಗ್ 3A ಪ್ರೋನಲ್ಲಿ ಶೂಟ್ ಮಾಡಿರುವಂಥ ವಿಡಿಯೋ. ಕ್ಲಾರಿಟಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಹಿಂದಿನ ವಿಡಿಯೋ ಏನು ವಿವೋದಲ್ಲಿ ಶೂಟ್ ಮಾಡಿದ್ದೆ ಅದರ ಸ್ವಲ್ಪ ಕಲರ್ ಗ್ರೇಡಿಂಗ್ ಎಲ್ಲ ವೇರಿಯೇಷನ್ ಆಗ್ತಿತ್ತು. ಬಟ್ ಇದರಲ್ಲಿ ಕಲರ್ ಗ್ರೇಡಿಂಗ್ ಯಾವುದೂ ಇಲ್ಲದೆ ತುಂಬ ಚೆನ್ನಾಗಿ ಶೂಟ್ ಆಗಿರುವಂಥದ್ದು. ನಾನು ಎಷ್ಟೋ ಸಾರಿ ಹೋದ್ರೂ ಸಹ ಈಗ ಬೈಕಲ್ಲಿ ಬಂದಿದ್ದೇ ಜಾಸ್ತಿ ಇಲ್ಲಿಗೆ. ನೋಡ್ಬೋದು, ಈಗ ಸೀದಾ ಬೆಟ್ಟದ ಹತ್ರನೇ ಹೋಗ್ತೀವಿ. ಬಟ್ ಬೆಟ್ಟ ಹತ್ತಕ್ಕಾಗಲ್ಲ, ಯಾಕಂದರೆ ಟೈಮ್ ಇಲ್ಲ ನಮಗೆ. ನಾವು ಚೀಟಿ ಮಾಡ್ಕೊಂಡಿರೋದ್ರಿಂದ ಅಂದರೆ ಏನೊಂದು ಸೇವಿಂಗ್ಸ್ ಮಾಡ್ಕೋಬೇಕು, ಸ್ಮಾಲ್ ಅರ್ನಿಂಗ್ಸ್ ಅಂತ. ಸೊ ಆ ಥರ ಚೀಟಿ ಮಾಡಿಕೊಂಡು ಅದರಲ್ಲಿ ನಮ್ಮದೇನು 20 ಮೆಂಬರ್ಸ್ ಇದೆ. ಸೊ ಆ 20 ಮೆಂಬರ್ಸ್ದು ಬಾಂಡಿಂಗ್ ಚೆನ್ನಾಗಿರಲಿ ಅಂತ ಬಿಟ್ಟು ವರ್ಷ ನಾವು ಹೋಗ್ತಾ ಇರ್ತೀವಿ ಮತ್ತು ಸೀನಿಯರ್ಸು. ಹಿಂದಿನ ವೀಡಿಯೋದಲ್ಲೂ ನೀವು ನೋಡ್ಬೋದು ಎಷ್ಟು ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ ಅಂತ. ಇದು ಮೇಲ್ಕೋಟೆ ಕಲ್ಯಾಣಿ. ಇದನ್ನು ಮುಗಿದ ತಕ್ಷಣ ನೆಕ್ಸ್ಟು ಸೀದಾ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತೀವಿ. ಬೆಟ್ಟ ಸ್ವಲ್ಪ ರಶ್ ಇತ್ತು, ಯಾಕಂದರೆ ವೀಕೆಂಡಲ್ಲಿ ಹೋಗಿದ್ರಿಂದ. ಇದು ಚೆಲುವನಾರಾಯಣ ದೇವಸ್ಥಾನ. ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಬಟ್ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ದೇವ್ರ ದರ್ಶನ ಆದ ತಕ್ಷಣ ಪಕ್ಕದಲ್ಲಿರುವಂಥ ಊಟದಾಲಿಗೆ ಹೋಗಿ ಅಲ್ಲಿ ಪ್ರಸಾದ ಕೊಡ್ತಾರೆ. ಸೊ ಇಲ್ಲಿ ಏನು ಸ್ಪೆಷಲ್ ಅಂದರೆ ಪುಳಿಯೋಗರೆ ಮತ್ತು ಅನ್ನ ಸಾಂಬಾರು ಕೊಡ್ತಾರೆ. ಅದನ್ನು ನಾವು ಸೇವಿಸಿ ಮುಂದೆ ಸೀದಾ ರಾಜಗೋಪುರ ಹತ್ರ ಹೋಗಿರುವಂಥದ್ದು. ರಾಜಗೋಪುರ ಏನು ರಾಯಗೋಪುರ ಅಂತ ಇದೆ ಅಲ್ಲಿಗೆ. ಇನ್ನು ಅಕ್ಕ ತಂಗಿ ಕೊಳಕ್ಕೂ ಸಹ ನಾವು ಇಲ್ಲಿ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಕ್ರೌಡು ಮತ್ತು ನಮಗೆ ಟೈಮು ಆಗಲ್ಲ ಅಂತೇಳ್ಬಿಟ್ಟು ಇದು ಲೆಫ್ಟಿಗೆ ಅಕ್ಕ ತಂಗಿ ಕೊಳ ಇರುವಂಥದ್ದು. ಫುಲ್ ವಿಡಿಯೋ ಬೇಕು ಅಂದರೆ ಚಾನಲಲ್ಲಿ ಇದೆ, ನೀವು ನೋಡ್ಬೋದು. ಅಲ್ಲೇ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ದೂರದಲ್ಲಿ ರಾಯಗೋಪುರ ಕಾಣ್ತಾ ಇರುವಂಥದ್ದು.
ಓ ಇಲ್ಲೇನು ದೇವಸ್ಥಾನ ಇಲ್ಲ ಬನ್ನಿ. ನೋಡಿ ಎರಡು ಇಬ್ರು ಹುಡುಗಿರು ವಿಡಿಯೋ ಮಾಡ್ಕೊತಾರೆ. ಅದೇನೋ ಪೋಸ್ ಮಾಡಿರಲ್ಲ ಮಾಡಿ ಹೆಂಗೆ ಏನದು ಖಾಲಿ ಕೈ ಅಂತಾನ. ರಾಯಗೋಪುರ ನೋಡಿಕೊಂಡು ನಾವು ಇವಾಗ ಧನುಷ್ಕೋಟಿಗೆ ಹೋಗ್ತಿರುವಂಥದ್ದು. ಇಲ್ಲಿ ರಾಮ ವನವಾಸಕ್ಕೆ ಬಂದಾಗ ಸೀತೆ ಬಾಯಾರಿಕೆ ಆಯ್ತಂತಲ್ಲ, ಆ ಟೈಮಲ್ಲಿ ನೀರು ಬಾಣ ಬಿಟ್ಟು ನೀರು ಬರ್ಸಿರೋದಂತ ಈ ಜಾಗ. ನಾವಿಲ್ಲಿ ಪೀಕಿಗೆಲ್ಲ ಹೋಗ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಜೇನ್ ಇದ್ದಿತ್ತು. ಸೊ ಹಂಗಾಗಿ ಒಂದು 2-3 ಜನಕ್ಕೆ ಜೇನ್ ಕಚ್ಚಿದ್ರಿಂದ ಸೊ ನಾವು ಫುಲ್ಲು ಟಾಪಿಗೆಲ್ಲ ಹೋಗೋಕ್ಕಾಗಲಿಲ್ಲ, ರಿಸ್ಕ್ ಏನು ತೊಗೋಬೇಕು ಅಂತ. ಮೇಲ್ಗಡೆ ವ್ಯೂ ತುಂಬ ಚೆನ್ನಾಗಿದೆ ಮತ್ತು ದೇವಸ್ಥಾನ ಇದೆ. ಸನ್ಸೆಟ್ಟು ಮತ್ತು ಸನ್ರೈಸ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಜೇನ್ ಇದ್ದಿದ್ದರಿಂದ ನಾವು ಹೋಗಲಿಲ್ಲ. ಸೊ ರಿಟರ್ನ್ ಹಂಗೆ ಬಂದುಬಿಟ್ವಿ. ನೋಡ್ಬೋದು ಕೆರೆ ಯಾವ ರೀತಿ ಕಾಣ್ತಾ ಇದೆ ಅಂತ. ಅಷ್ಟು ಚೆನ್ನಾಗಿದೆ ವ್ಯೂ ಇಲ್ಲಿಂದ ಮೇಲಿಂದ ತೆಗೆದಿರುವಂಥದ್ದು. ಇದು ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇರುವಂಥದ್ದು ಈ ಕೆರೆ ಡೌನಲ್ಲಿ. ಇದು ಮೇಲ್ಕೋಟೆ ಬಸ್ ಸ್ಟ್ಯಾಂಡು. ಸೊ ನಾವಿವಾಗ ಸೀದಾ ಹೋಗ್ತಾ ಇರೋದು ರೆಸಾರ್ಟ್ ಹತ್ರ. ಇದು ರೆಸಾರ್ಟ್ ಬಂದು ಕೀಲಾರ ಅನ್ನೋ ಊರ ಹತ್ರ ಇರುವಂಥದ್ದು. ಕೀಲಾರದಿಂದ 4 ಕಿಲೋಮೀಟ್ರ್ ಆಗುತ್ತೆ, ಮತ್ತಿನ್ನು ಆಲಕೆರೆಯಿಂದ 2 ಕಿಲೋಮೀಟ್ರ್ ಆಗುತ್ತೆ. ಆ್ಯಕ್ಚುಲಿ ಇದು ಆಲಕೆರೆಲೇ ಇರುವಂಥದ್ದು, ಬಟ್ ಫೇಮಸ್ ಆಗಿರೋದು ಜಾಸ್ತಿ ಕೀಲಾರ ಅಂತ. RG ರೆಸಾರ್ಟ್ ಅಂದರೆ ಕೀಲಾರ ಅಂತಲೇ ಫೇಮಸ್ ಆಗಿರೋದು. ಈ ರೆಸಾರ್ಟ್ ಏನಿದೆ ಇದು ಮಂಡ್ಯದಿಂದ 14 ಕಿಲೋಮೀಟ್ರ್ ಇದೆ, ನಾಗಮಂಗಲದಿಂದ 40 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಹಾಸನದಿಂದ ಈ ರೆಸಾರ್ಟು 132 ಕಿಲೋಮೀಟ್ರ್ ಆಗುತ್ತೆ. ಇದು ಶಿವಳ್ಳಿ ಅಂತ ಈ ಏನು ರೋಡ್ ಇದೆ ಇಲ್ಲಿ ಲೆಫ್ಟ್ ತಗೋಬೇಕು. ನೋಡ್ಬೋದು ಇಲ್ಲೆಲ್ಲ ನವಿಲೆಲ್ಲ ತುಂಬ ಅಂದರೆ ತುಂಬ ಇದ್ದು. ಸೊ ನಾವು ಹೋಗ್ಬೇಕಾದ್ರೂ ನವಿಲಿದ್ದು ಮತ್ತು ಬರಬೇಕಾದ್ರೂ ಸಹ ನವಿಲಿದ್ದು. ನಾವು ಈ ರೆಸಾರ್ಟನ್ನು ಏನಕ್ಕೆ ಚೂಸ್ ಮಾಡಿದ್ವಿ ಅಂದರೆ ತುಂಬ ಜಾಸ್ತಿ ಜನ ಹೋಗ್ಬೋದು ಮತ್ತು ಸ್ವಲ್ಪ ಕೋಲ್ಡ್ ವೆದರ್ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡ್ವಿ. ಇದು ಈ ರೆಸಾರ್ಟ್ ಮೇನ್ ಎಂಟ್ರೆನ್ಸ್ ಇದು ಕೀಲಾರದು. ಇಲ್ಲಿಂದ ಜಾಸ್ತಿ ದೂರ ಏನಿಲ್ಲ, ಸ್ವಲ್ಪ ದೂರನೇ. ಮತ್ತು ಈ ರೆಸಾರ್ಟ್ ಅಟ್ಮಾಸ್ಫಿಯರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗದ್ದೆ ಒಳಗಡೆ ಇರುವಂಥದ್ದು. ನಾವು ಆ್ಯಕ್ಟಿವಿಟೀಸ್ದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದು ಫಸ್ಟ್ ಡೇ ಹೋಗಿದ್ದಾಗ ತೆಗೆದಿದ್ದಂಥ ಕ್ಲಿಪ್ಪಿಂಗ್ಸ್ ಅಷ್ಟೇ ಇದು. ಇಲ್ಲಿ ಬಸ್ ವ್ಯವಸ್ಥೆನೂ ಇದೆ, ಪ್ರೈವೇಟ್ ಬಸ್ಗಳೆಲ್ಲ ಬರ್ತವೆ. ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಈ ಬಸ್ಸು ಇಲ್ಲಿ ಸ್ಟಾಪ್ ಕೊಡುತ್ತೆ. ಈ ಏನು ಎಂಟ್ರಿ ಇದೆ ರೆಸಾರ್ಟ್ದು, ಇಲ್ಲಿದ್ದೂ ಹೊತ್ಕೊಂಡು ಹೋಗ್ಬೋದು. ಇದು ಸೀದಾ ಆಲಕೆರೆಗೆ ಹೋಗುತ್ತೆ. ಇಲ್ಲಿ ಬಂದ ತಕ್ಷಣ ಈ ಥರ ಟ್ಯಾಗ್ ಕೊಡ್ತಾರೆ. ಈ ಟ್ಯಾಗ್ ಕೈಲಿದ್ದರೆ ಡಿನ್ನರ್ ಆಗಲಿ ಟಿಫನ್ ಆಗಲಿ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ಹೆವಿ ಕ್ರೌಡ್ ಇರೋದ್ರಿಂದ ಇದೇನು ಯೂಸ್ ಆಗಲ್ಲ ಆ್ಯಕ್ಚುಲಿ. ಬಟ್ ಕ್ರೌಡ್ ಕಮ್ಮಿ ಇದ್ದಾಗ ಆ್ಯಕ್ಚುಲಿ ಆ ಟ್ಯಾಗ್ನ ಚೆಕ್ ಮಾಡಿದ್ರೆ ಸಹ ಊಟ ತಿಂಡಿ ಕೊಡುವಂಥದ್ದು. ಇದು ಪಾರ್ಕಿಂಗ್ ಏರಿಯಾ. ನಮಗೆ ಪರ್ ಹೆಡ್ 3000 ಬಿತ್ತು. ಸೊ ನೋಡ್ಬೋದು ತೆಂಗಿನಕಾಯಿ ಎಲ್ಲ ಎಳ್ನೀರೆಲ್ಲ ಕೈಗೆ ಸಿಗುತ್ತೆ, ಅಷ್ಟು ಚಿಕ್ಕ ಚಿಕ್ಕದಾದಂಥ ತೆಂಗಿನ ಮರ. ಇನ್ನು ಈ ಕಡೆ ಕ್ರಿಕೆಟ್ ಗ್ರೌಂಡು. ಇನ್ನು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಚೆನ್ನಾಗಿದೆ. ಬಟ್ ನಮಗೆ ಸ್ಟಾರ್ಟಿಂಗ್ ಹೋದ ತಕ್ಷಣ ರಿಸೀವ್ ಮಾಡ್ಕೊಳ್ಬೇಕಾದ್ರೆ ವೆಲ್ಕಮ್ ಡ್ರಿಂಕ್ ಆ ಥರ ಏನೂ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ಅವರು ತುಂಬ ರಶ್ ಇದ್ದಿದ್ದರಿಂದ. ಅದರ್ವೈಸ್ ಎಲ್ಲದು ಪರ್ಫೆಕ್ಟಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ರೂಮ್ ಈ ಕಡೆ ಇರುವಂಥದ್ದು. ಡೆಂಟಲ್ ಕಿಟ್ಟು, ಸೋಪು, ಮತ್ತಿನ್ನು ಪೇಸ್ಟು, ಶಾಂಪು,
ವಾಟರ್ ಬಾಟ್ಲು, ಬ್ರಷು ಎಲ್ಲ ಇದೆ. ಟಿ ವಿ ಇದೆ, ಚೇರ್ ಇಲ್ಲ, ಎ ಸಿ ಉಂಟು. ಹಾಯ್, ತಡಿ ವಿಡಿಯೋ ಮಾಡ್ತೀನಿ ಈಗ. ವಾಶ್ರೂಮು, ಟೆಂಟ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಬಟ್ ಡೇ ಔಟ್ ಬಂದರೆ 1000 ರೂಪೀಸ್, 999 ಆಗುತ್ತೆ. ಬಟ್ ನಾವು ಹೋಗಿದ್ದು ನೈಟ್ ಸ್ಟೇಗೆ. ಸೊ ಹಂಗಾಗಿ ವೆಜ್ ನಾನ್ ವೆಜ್ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಸೊ ಹಂಗಾಗಿ ನಮಗೆ 3000 ಬಿತ್ತು. ಅದರಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ. ಸ್ವಿಮ್ಮಿಂಗ್ ಪೂಲ್ದೆಲ್ಲ ವಿಡಿಯೋ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಇದು ಜಿಪ್ ಲೈನ್ಗೆ ಇರುವಂಥದ್ದು. ಸೊ ನಾವು ಅಲ್ಲಿಂದ ಏನು ಪ್ರಿಕಾಷನ್ ತಗೊಂಡು ಇಲ್ಲಿ ಬಂದು ಹತ್ಬಿಟ್ಟು ಜಿಪ್ ಲೈನ್ ಹೋಗುವಂಥದ್ದು. ಇನ್ನು ಇಲ್ಲಿ ಬಂದರೆ ಇದು ಫೈರ್ ಕ್ಯಾಂಪ್ ಹಾಕುವಂಥದ್ದು ಮತ್ತು ಡೈನಿಂಗ್ ಹಾಲು. ಕಾಫಿ ಟೀ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬಂದು ಯಾರ್ಯಾರು ಏನೇನು ತಗೋಬೇಕು ಎಲ್ಲ ಐಟಮ್ ತಗೊಂಡಾದಮೇಲೆ ನೆಕ್ಸ್ಟು ಡಿನ್ನರ್ಗೆ ಹೋಗುವಂಥದ್ದು. ನೋಡ್ಬೋದು ಅಟ್ಮಾಸ್ಫಿಯರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ನೀಟಾಗಿದೆ. ಈಗ ಫೈರ್ ಕ್ಯಾಂಪು ಮಳೆ ಬಂದಿದ್ದರಿಂದ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು. ಸೊ ಜಾಸ್ತಿ ಜನ ಇಲ್ಲ, ಯಾಕಂದರೆ ಫೈರ್ ಕ್ಯಾಂಪ್ ಮಳೆ ಬಂದಿದ್ದರಿಂದ ಎಲ್ಲ ರೂಮ್ಗೆ ಹೋಗ್ಬಿಟ್ಟಿದ್ರು. ಕೊನೆಗೆ ಯಾವಾಗ 9:30 ಮೇಲೆ ಮತ್ತೆ ಮಳೆ ಕಮ್ಮಿ ಆಯಿತು, ಅವಾಗ ಮತ್ತೆ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗಿದ್ದು. ಸೊ ನಮ್ಮ ಕಡೆಯವರೆಲ್ಲ ಕುಣಿದು ಚಚ್ಚಿ ಬಿಸಾಕ್ಬಿಟ್ರು ಅಂತಲೇ ಹೇಳ್ಬೋದು. ಅಲ್ಲಿ ಸಾಂಗ್ ಎಲ್ಲ ಬರುತ್ತೆ, ಬಟ್ ಕಾಪಿರೈಟ್ ಕ್ಲೈಮ್ ಬೀಳೋದ್ರಿಂದ ಸಾಂಗ್ ನಾನು ಕಟ್ ಮಾಡಿ ಜಸ್ಟ್ ಮ್ಯೂಸಿಕ್ನ ಹಾಕಿರುವಂಥದ್ದು. ಇನ್ನು ಊಟದ ವ್ಯವಸ್ಥೆನೂ ತುಂಬ ಚೆನ್ನಾಗಿದ್ದು, ರೊಟ್ಟಿ, ರೈಸು, ದಾಲೆಲ್ಲ ಇತ್ತು. ಇನ್ನು ಫೈರ್ ಕ್ಯಾಂಪು ಊಟ ಎಲ್ಲ ಆದಮೇಲೆ ನೈಟು 12:30ವರೆಗೂ ನಾವು ಕ್ರಿಕೆಟ್ ಆಡ್ತಾಯಿದ್ವಿ. ಯಾಕಂದರೆ ಅಟ್ಮಾಸ್ಫಿಯರು ಚೆನ್ನಾಗಿತ್ತು ಮತ್ತು ಹೊರಡೆಯಿಂದ ಬಂದಿದ್ದಂಥ ಜನನೂ ಸಹ ನಮ್ಮ ಜೊತೆ ಕ್ರಿಕೆಟ್ ಆಡೋಕ್ಕೆ ಬಂದಿರು. ನೋಡ್ಬೋದು ಮಿಡ್ ನೈಟಲ್ಲಿ ಕ್ರಿಕೆಟ್ ಆಡೋ ಮಜಾನೇ ಬೇರೆ, ಯಾಕಂದರೆ ನೆಟ್ ವ್ಯವಸ್ಥೆ ಇರೋದ್ರಿಂದ ಲೈಟಿಂಗು ಪರವಾಗಿಲ್ಲ. ಹಂಗಾಗಿ ನಾವು ಕ್ರಿಕೆಟೆಲ್ಲ ಆಡಿಕೊಂಡು ಬೆಳಗ್ಗೆ ವೀಡಿಯೋದಲ್ಲಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಏನೇನು ಆ್ಯಕ್ಟಿವಿಟೀಸ್ ಇತ್ತು ಅಂತ ನಾವು ಏನೇನು ಹೆಚ್ಚಾಗಿ ಮಾಡಿದ್ವಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಹಿಂದೆ ಬ್ಯಾಟಿಂಗ್ ಆಡೋ ಕನಸು ಹೋಯ್ತು.
ಬೋಲ್ಡ್